ಕೋಮಲ್ ಅವರ ಹೊಸ ಹಾರರ್ ಮತ್ತು ಕಾಮಿಡಿ ಸಿನಿಮಾ ಕೋಣ ಜಿ5ನಲ್ಲಿ ರಿಲೀಸ್ ಆಗಿದೆ. ಕಾಮಿಡಿ ಕಿಂಗ್ ಕೋಮಲ್ ಈ ಬಾರಿ ನಗಿಸೋದ್ರ ಜೊತೆಗೆ ಸ್ವಲ್ಪ ಭಯಪಡಿಸೋಕೆ ಬಂದಿದ್ದಾರೆ. ಸಿನಿಮಾದ ಕಥೆ ನಡೆಯೋದು ಕೋಳೂರು ಅನ್ನೋ ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ ಒಂದು ವಿಚಿತ್ರ ದೋಷ ಇರುತ್ತೆ. ಅದನ್ನ ಸರಿ ಮಾಡಕ್ಕೆ ಅಲ್ಲಿನ ಜನ ಪ್ರತಿ ವರ್ಷ ಒಂದು ಕೋಣ ಬಲಿ ಕೊಡಬೇಕು ಅನ್ನೋ ನಂಬಿಕೆ ಇರುತ್ತೆ. ಹೀಗಿರುವಾಗ ನಾಯಕ ನಾರಾಯಣ ತನ್ನ ರೋಬೋಟ್ ಜೊತೆ ಹಣೆಬರಹ ಹೇಳ್ತಾ ಆ ಹಳ್ಳಿಗೆ ಬರ್ತಾನೆ. ಅಲ್ಲಿಂದ ಅವನ ಜೀವನ ಏನಾಗುತ್ತೆ, ಆ ಕೋಣ ಬಲಿಗೂ ನಾಯಕನಿಗೂ ಏನು ಸಂಬಂಧ ಅನ್ನೋದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ಕೋಮಲ್ ಅವರು ಬರೀ ಕಾಮಿಡಿ ಮಾತ್ರವಲ್ಲದೆ ಸೀರಿಯಸ್ ದೃಶ್ಯಗಳಲ್ಲೂ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಹಳ್ಳಿಯ ನಂಬಿಕೆ ಮತ್ತು ರೋಬೋಟ್ ತಂತ್ರಜ್ಞಾನವನ್ನು ಸೇರಿಸಿ ಹೇಳಿರೋದು ನೋಡಲು ಹೊಸದಾಗಿದೆ. ತನಿಷಾ ಕುಪ್ಪಂಡ ಮತ್ತು ಕಾಮಿಡಿ ಕಿಲಾಡಿಗಳು ತಂಡದವರು ಚೆನ್ನಾಗಿ ನಗಿಸುತ್ತಾರೆ. ಚಿತ್ರದ ಬಿಜಿಎಂ ಹಾರರ್ ಸೀನ್ಗಳಿಗೆ ಚೆನ್ನಾಗಿ ಮ್ಯಾಚ್ ಆಗಿದೆ. ಸಿನಿಮಾದಲ್ಲಿ ತೋರಿಸಿರೋ ಹಳ್ಳಿಯ ವಾತಾವರಣ ತುಂಬಾ ನೈಜವಾಗಿ ಮೂಡಿಬಂದಿದೆ. ಮೈನಸ್ ಪಾಯಿಂಟ್ಸ್: ಸಿನಿಮಾದ ಮೊದಲ ಭಾಗ ಇರುವಷ್ಟು ವೇಗವಾಗಿ ಎರಡನೇ ಭಾಗ ಸಾಗಲ್ಲ, ಸ್ವಲ್ಪ ನಿಧಾನ ಅನಿಸುತ್ತೆ. ಸಿನಿಮಾದ ಅಂತ್ಯ ಇನ್ನೂ ಸ್ವಲ್ಪ ಚೆನ್ನಾಗಿರಬಹುದಿತ್ತು. ಇದು ಹಾರರ್ ಸಿನಿಮಾ ಆದರೂ ಭಯಕ್ಕಿಂತ ಕಾಮಿಡಿಯೇ ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸುತ್ತೆ. ಕೋಮಲ್ ಅವರ ಕಾಮಿಡಿ ಇಷ್ಟಪಡೋರಿಗಂತೂ ಇದು ಒಳ್ಳೆಯ ಎಂಟರ್ಟೈನರ್. ನೀವು ಈ ವಾರಾಂತ್ಯದಲ್ಲಿ ಮನೆಯಲ್ಲೇ ಕುರಿತು ಒಂದು ಒಳ್ಳೆಯ ಟೈಮ್ ಪಾಸ್ ಸಿನಿಮಾ ನೋಡಬೇಕು ಅಂದುಕೊಂಡಿದ್ದರೆ ಜಿ5ನಲ್ಲಿ ಕೋಣ ಚಿತ್ರವನ್ನು ಮಿಸ್ ಮಾಡದೆ ನೋಡಿ.